ಬಾಲಕಿಯರ ಹಾಸ್ಟೆಲ್ನಲ್ಲಿ ಕಳಪೆ ಆಹಾರ ಸೇವಿಸಿ ವಿದ್ಯಾರ್ಥಿನಿಯರು ಅಸ್ವಸ್ಥ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ ಗ್ರಾಮದ ಬಾಲಕಿಯರ ಹಾಸ್ಟೆಲ್ನಲ್ಲಿ ಇಂದು ಬೆಳಗಿನ ಆಹಾರ ಸೇವಿಸಿ ಆರೋಗ್ಯ ಅಸ್ವಸ್ಥತೆಗೊಂಡಿದ್ದಾರೆ. ಇದರಿಂದ ಇವತ್ತು 12 ವಿದ್ಯಾರ್ಥಿನಿಯರು ಸುರಪುರ ತಾಲೂಕಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ವಿದ್ಯಾರ್ಥಿನಿಯರಿಂದ ಆರೋಗ್ಯವನ್ನ ವಿಚಾರಿಸಿದ್ದಾರೆ ತಾಲೂಕಿನ ವೈದ್ಯಾಧಿಕಾರಿಗಳಾಗಿರುವ ಶ್ರೀ ಡಾಕ್ಟರ್ ಆರ್.ವಿ. ನಾಯ್ಕ್ ಸರ್ ಅವರು. ಯಾವುದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅಪಾಯವಿಲ್ಲದಂತ ಹೇಳಿದ್ದಾರೆ. ಹಾಗೆಯೇ ದೇವಾಪುರ ಗ್ರಾಮದಲ್ಲಿರುವ ಬಿಸಿಎಂ ಹಾಸ್ಟೆಲ್ಗೆ ಹಿಂದುಳಿದ ವರ್ಗಗಳ ತಾಲೂಕು ಅಧಿಕಾರಿಗಳಾಗಿರುವ ಶ್ರೀ ತಿಪ್ಪಾರೆಡ್ಡಿ ಸರ್ ಅವರು ಆಗಮಿಸಿ ಅಲ್ಲಿನ ಊಟ ಸರಿ ಇದೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡಿದ್ದಾರೆ. ಹಾಗೆಯೇ ದೇವಾಪುರ ಪ್ರೌಢಶಾಲೆಯಲ್ಲಿನ ಹಾಸ್ಟೆಲ್ನ ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿಯ ತೊಂದರೆ ಇದ್ರೆ ನೇರವಾಗಿ ನಮಗೆ ಸಂಪರ್ಕಿಸಿ ಅಂತಲೂ ಕೂಡ ವಿದ್ಯಾರ್ಥಿನಿಯರಿಗೆ ಈ ವೇಳೆ ತಿಳಿಸಿದ್ದಾರೆ. ಆರೋಗ್ಯವಂತರಾಗಿದ್ದಾರೆ, ಚೆನ್ನಾಗಿದ್ದಾರೆ, ಯಾವುದೇ ರೀತಿಯ ತೀವ್ರವಾದ ತೊಂದರೆ ಇಲ್ಲ. ಈ ಊಟದ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಅದು ಅಧಿಕಾರಿಗಳು ನೋಡ್ತಾರೆ, ಬಿಸಿಎಂ ಹಾಸ್ಟೆಲ್ ಅಧಿಕಾರಿಗಳು. ಸೊ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ಸರ್, ಸ್ಟೂಡೆಂಟ್ ಹೇಳ್ತಿದ್ದಾರೆ ನಿನ್ನೆ ಕಟ್ ಮಾಡಿದ ತರಕಾರಿನ ಇವತ್ತು ಬಳಕೆ ಮಾಡಿಬಿಟ್ಟು ಅಡುಗೆ ಮಾಡಿರ್ತಾರೆ. ಅದೇ ತಮ್ಮ ಹೇಳಿದಾರಲ್ಲ, ಅದು ಊಟದ ಏನು ತೊಂದರೆ ಇದೆ ನಮ್ಮ ಬಿಸಿಎಂ ಅಧಿಕಾರಿಗಳು ಅವ್ರು ನೋಡ್ತಾರೆ. ಅದಕ್ಕೇನು ಸಂಬಂಧಪಟ್ಟಿದಂಗೆ ಏನು ಕಾನೂನು ಇದರಿಂದ ವಹಿಸಬೇಕು, ಅವ್ರ ಮೇಲೆ ಯಾರು ಕನ್ಸಲ್ಟ್ ಇದ್ದಾರೆ ಅವ್ರಿಗೆ ಸ್ಟೂಡೆಂಟ್ ಹೇಳಿದ್ರಂತ ಅವ್ರಿಗೆ. ಬಟ್ ಆದರೂ ಸರ್, ಇವಾಗ ಹಾಸ್ಟೆಲಲ್ಲಿ ರಾತ್ರಿ ಎಲ್ಲ ಯಾರು ಸರ್, ಈ ಗರ್ಲ್ಸ್ ಹಾಸ್ಟೆಲ್ ರಾತ್ರಿ ಒಬ್ರು ವಾಚ್ಮನ್ ಇರ್ತಾರೆ ಸರ್. ಇನ್ನೊಂದು ಸರ್, ಇದಕ್ಕಿಂತ ಮುಂಚಿತವಾಗಿ ನಾವು ತಗೊಂಡಿಲ್ಲ, ಇದಕ್ಕಿಂತ ಒಳಗಡೆ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಿರ್ತೀವಿ ಸರ್. ಸಂತ ಬಾಲ್ ಈ ಥರ ಆಗಿದೆ ಅಂತ ಹೇಳಿದ್ರು. ಆದರೆ ಇಲ್ಲಿವರೆಗೆ ತನಿಖೆ ಮಾಡ್ತೀವಿ. ಯಾರು ತಪ್ಪಿತಸ್ಥರಾದ್ರೆ ಅವ್ರ ಮೇಲೆ ಕ್ರಮವನ್ನು ಜರುಗಿಸ್ತೇವೆ.